ಸರ್ HIV ಇರೋರು ಏಡ್ಸ್ ಇರೋರನ್ನ ಮುಟ್ಟಿದ್ರೆ ನಮಗೆ ಏಡ್ಸ್ ಬರುತ್ತಾ? ಬರಲ್ಲ. ಯಾಕೆ ಬರಲ್ಲ ಅಂದರೆ HIV ಅಂದರೆ ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ 1 ಮತ್ತು 2 ಸ್ಟ್ರೈನ್ ಇರುತ್ತೆ. ಅದರಲ್ಲಿ 1 ಸ್ಟ್ರೈನ್ ತುಂಬ ಡೇಂಜರ್. ಅದರಲ್ಲಿ ಯಾರಿಂದ ಸ್ಪ್ರೆಡ್ ಆಗ್ಬೋದು ಅಂದರೆ ಈ HIV ವೈರಸ್ ಅನ್ನೋದು ನಮ್ಮ ದೇಹದ ಫ್ಲೂಯಿಡ್ಸ್ ಅಂತ ಇರುತ್ತೆ. ಅದರಲ್ಲಿ ರಕ್ತ ಮತ್ತು ನಮ್ಮ ಧಾತು ಅಂದರೆ ಸ್ಪರ್ಮ್ ಮತ್ತು ರೆಕ್ಟಲ್ ಮತ್ತು ವೆಜನಲ್ ಫ್ಲೂಯಿಡ್ಸ್ ಮತ್ತು ರೆಕ್ಟಲ್ ಮತ್ತು ವೆಜನಲಲ್ಲಿ ಸೆಕ್ರೆಷನ್ಸ್ ಇರುತ್ತೆ. ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ತಾಯಿಯಿಂದ ಮಗುಗೆ ಬ್ರೆಸ್ಟ್ ಮಿಲ್ಕ್ ಥ್ರೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ಯಾರೆಲ್ಲ ಈ ತೊಂದರೆಗಳಲ್ಲಿ ಸಿಕ್ಕಾಕ್ಬೋದು ಅಂದರೆ ಮೊದಲು ಪ್ರಾಸ್ಟಿಟ್ಯೂಟ್ಸ್ ಅಂದರೆ ಯಾರು ರೆಗ್ಯುಲರ್ ಆಗಿ ತಮ್ಮ ವೇಶ್ಯಾವಾಟಿಕೆ ಮಾಡ್ತಿರ್ತಾರೆ ಅವ್ರಿಗೆ HIV ಬರೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಅವ್ರಿಗೆ ಮಲ್ಟಿಪಲ್ ಸೆಕ್ಷುವಲ್ ಪಾರ್ಟ್ನರ್ಸ್ ಇರುತ್ತೆ. ಅವ್ರ ಜೊತೆ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡ್ತಿರ್ತಾರೆ. ಅದರಿಂದ ಅವ್ರಿಗೆ ಬರೋ ಚಾನ್ಸಸ್ ಇರುತ್ತೆ. ಎರಡನೇದು ತಾಯಿಯಿಂದ ಮಗುಗೆ HIV ಇರೋ ತಾಯಿಯಿಂದ ಮಗುಗೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಅದನ್ನ ನಾವು ತಡೆಗಟ್ಟಬಹುದು. ಮೂರನೇದು ಹೆಂಡತಿಯಿಂದ ಹಸ್ಬೆಂಡ್ಗೆ ಅಂದರೆ ಹೆಣ್ಣಿಂದ ಗಂಡಿಗೆ, ಗಂಡಿಂದ ಹೆಣ್ಣಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ನಾಲ್ಕನೇದು ಯಾರು ಗೇಗಳು ಇರ್ತಾರೆ, ಯಾರು ಹೋಮೋಸೆಕ್ಷುವಲ್ಸ್ ಇರ್ತಾರೆ, ಯಾರು ಹೋಮೋಸೆಕ್ಷುವಲ್ಸ್ ರೆಕ್ಟಲ್ ಸೆಕ್ಸ್ ಮಾಡ್ತಾರೆ ಅಂದರೆ ಟಾಯ್ಲೆಟ್ ಜಾಗದಿಂದ ರಿಪ್ರೊಡಕ್ಷನ್ ಮಾಡ್ತಾರೆ ಇಲ್ಲ ಸಂಬಂಧ ಮಾಡ್ತಾರೆ, ಅದು ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಅಂದರೆ ಕಾಂಡಮ್ ಹಾಕ್ತಿರೋ ಮಾಡ್ತಾರೆ, ಅವ್ರಿಗೆ HIV ಬರೋ ಚಾನ್ಸಸ್ ಇರುತ್ತೆ. ಇದ್ರ ಜೊತೆಗೆ ಯಾರು ಸಿರಂಜ್ ನೀಡಲ್ ಎಕ್ಸ್ಚೇಂಜ್ ಮಾಡ್ತಾರೆ, ಯಾರು ಡ್ರಗ್ಸ್ ತೊಗೊತಿರ್ತಾರಲ್ವಾ, ಡ್ರಗ್ಸ್ ತೊಗೊಂಡು ಇನ್ನೊಬ್ರು ಡ್ರಗ್ಸ್ ಕೊಡ್ತಿರ್ತಾರಲ್ವಾ, ಅದೇ ಸಿರಿಂಜ್ ಯೂಸ್ ಮಾಡಿದ್ರೆ ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ರೇರ್ ತುಂಬ ಒಬ್ಬ ಯಾರಾದರೂ ಕೆಲಸ ಮಾಡೋರು ಡಾಕ್ಟರ್ಸು ಯಾರಾದರೂ ಸಿಸ್ಟರ್ಸು ಇಂಜೆಕ್ಷನ್ ಕೊಟ್ಟು HIV ಪೇಷಂಟಿಂದ ಅವ್ರಿಗೆ ತಗಲಿ, ಅದು ತುಂಬ ರೇರು, ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಇದ್ರ ಜೊತೆಗೆ ಸರ್ ಎಲ್ಲಾದರೂ ಒಂದು ಸೂಜಿನ ನಾವು ತುಳಿದ್ರೆ ಅದರಿಂದ ನಮ್ಗೆ ಏಡ್ಸ್ ಬರುತ್ತಾ? ಬರೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಮತ್ತು ಸೊಳ್ಳೆ ಕಡ್ದ್ರಿಂದ ನಮಗೆ ಬರುತ್ತಾ? ಬರಲ್ಲ. ಸೊ ಈ ಥರ ಯಾರಾದರೂ ಸೆಕ್ಷುವಲ್ ಪ್ರಾಕ್ಟೀಸಸ್ ಮಾಡ್ತಿದ್ದೀರಾ ಅಂದರೆ ನೀವು ಹೋಗಿ ನಿಮ್ಮ ಟೆಸ್ಟ್ ಮಾಡಿಸ್ಕೊಳ್ಳಿ. ಹಾಗೇನಾದರೂ HIV ತೊಂದರೆ ಇದ್ದರೆ ನೀವು ಮಾತ್ರೆ ತಗೊಳ್ಳಿ. HIV ಇರೋದು ಏಡ್ಸ್ ಆಗಿ ಪರಿಣಾಮ ಆದರೆ ನಿಮಗೆ ತೊಂದರೆ ಕೊಡುತ್ತೆ. HIVನ ನಮ್ಮ ದೇಹದಲ್ಲೇ ತಗ್ಗುವ ಹಾಗೆ ಮಾತ್ರೆಗಳಿದ್ದಾವೆ. ಅದನ್ನು ತೊಗೊಂಡ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿ ಡಿಟೆಕ್ಟಬಲ್ ಲೋಡ್ ಅಂತ ಇರುತ್ತೆ, ವೈರಲ್ ಲೋಡ್, ಅದು ಕಡಿಮೆ ಆತಂದರೆ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಈ ರೀತಿ ಕಂಟೆಂಟ್ಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ. ಧನ್ಯವಾದ.